ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 4ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಸಾಂಖ್ಯಾಯೋಗೌ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಮೇಲೆ ಹೇಳಿದ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಬೇರೆ ಬೇರೆಯಾದ ಫಲಗಳನ್ನು ಕೊಡುವುವು ಎಂದು ಹೇಳುತ್ತಾರೆ. ಪಂಡಿತರಾದವರು ಹೇಳುವುದಿಲ್ಲ. ಏಕೆಂದರೆ ಎರಡರ ಪೈಕಿ ಒಂದರಲ್ಲಿಯಾದರೂ ಸಮ್ಯಕ್ ಪ್ರಕಾರದಿಂದ ಸ್ಥಿತನಾದ ಪುರುಷನು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಾಧನೆಯಲ್ಲಿ ನಮಗೆ ತುಂಬ ಈಸಿಯಾಗಿರುವ ಕಾರಣ ಸಾಂಖ್ಯಯೋಗಕ್ಕಿಂತ ಕರ್ಮಯೋಗವನ್ನು ಶ್ರೇಷ್ಠ ಅಂತ ಹೇಳಿ ಅದನ್ನು ಸಿದ್ಧಪಡಿಸಿ ಈಗ ಭಗವಂತ 2ನೇ ಶ್ಲೋಕದಲ್ಲಿ ಎರಡೂ ನಿಷ್ಠೆಗಳ ಯಾವ ಒಂದೇ ಫಲವಾದಂತಹ ನಿಶ್ರೇಯಸ್ ಪರಮ ಕಲ್ಯಾಣ ಅಂತ ತಿಳಿಸಿದನೋ ಅದಕ್ಕನುಸಾರವಾಗಿ ಮುಂದಿನ 2 ಶ್ಲೋಕಗಳಲ್ಲಿ ಅವನು ಎರಡೂ ನಿಷ್ಠೆಗಳ ಫಲದಲ್ಲಿಯ ಏಕತೆಯನ್ನ ಅಂತಂದ್ರೆ ಯಾವುದನ್ನಾದ್ರೂ ಮಾಡ್ಲಿ ಎರಡರ ಫಲ ಒಂದೇ ಅನ್ನೋದನ್ನ ತಿಳಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ ನಮಗೆ ಸಾಧನೆ ಮಾಡೋದಕ್ಕೆ ತುಂಬಾ ಈಸಿ ಆಗಿರುವಂಥದ್ದನ್ನು ಯಾವುದು ಅಂತಾನೂ ಕೂಡ ಭಗವಂತ ಹೇಳ್ತಾ ಇದ್ದಾನೆ. ನೀನು ಸಾಂಖ್ಯಯೋಗಕ್ಕಿಂತ ಕರ್ಮಯೋಗನೇ ತುಂಬಾ ಈಸಿಯಾಗಿ ನಾವು ಮಾಡೋದಕ್ಕಾಗೋದು. ಯಾಕಂದ್ರೆ ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನ ಯಾವುದೇ ಒಂದು ಆಸೆಗಳಿಲ್ಲದೆ ಫಲಾಪೇಕ್ಷೆಗಳಿಲ್ಲದೆ ನಿಸ್ವಾರ್ಥ ಒಂದು ಭಾವನೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಆ ಕೆಲಸವನ್ನು ಮಾಡಿದಾಗ ಅದು ಕರ್ಮಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಮಾಡೋದಕ್ಕೆ ನಮ್ಗೆ ತುಂಬ ಈಸಿ ಅಲ್ವಾ. ಆಮೇಲೆ ಎರಡೂ ಕೂಡ ಒಂದೇ ಫಲವನ್ನು ಕೊಡೋದ್ರಿಂದ ಯಾವುದಾದ್ರೂ ಒಂದರಲ್ಲಿ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ರೆ ಎರಡರ ಫಲನೂ ಸಿಗುತ್ತೆ ಅಂತ ಕೂಡ ಹೇಳೋದಕ್ಕೋಸ್ಕರ ಇಲ್ಲಿ ಮುಂದಿನ 2 ಶ್ಲೋಕಗಳಲ್ಲಿ ಆ ವಿಚಾರಗಳನ್ನು ಹೇಳ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಮೇಲೆ ಹೇಳಿರುವಂಥ ಸನ್ಯಾಸವನ್ನ ಅಂದರೆ ಸಾಂಖ್ಯ ಯೋಗವನ್ನ ಮತ್ತೆ ಕರ್ಮಯೋಗ ಇದೆಯಲ್ಲ ಆ ಯೋಗವನ್ನ ಮೂರ್ಖ ಜನರು ಅಂದರೆ ಯಾರಿಗೆ ಬುದ್ಧಿ ಇರೋದಿಲ್ವೋ ಜ್ಞಾನ ಇರೋದಿಲ್ವೋ ಅವ್ರೇನು ಹೇಳ್ತಾರೆ, ಸಾಂಖ್ಯಯೋಗದ ಫಲಾನೇ ಬೇರೆ ಕರ್ಮಯೋಗದ ಫಲಾನೇ ಬೇರೆ ಅನ್ನೋ ರೀತಿ ಮಾತಾಡ್ತಾರೆ. ಅಂದರೆ ಈ ಒಂದು ಸಾಂಖ್ಯಯೋಗ ಕರ್ಮಯೋಗ ಬೇರೆ ಬೇರೆಯಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಪಂಡಿತರಾದವರು ಅಂದರೆ ಏನು, ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರು ಈ ರೀತಿ ಹೇಳೋದಿಲ್ಲ. ಯಾಕೆಂದರೆ ಎರಡರ ಪೈಕಿ ಯಾವುದಾದ್ರೂ ಒಂದರಲ್ಲಾದರೂ ನಾವು ಸರಿಯಾದ ರೀತಿಯಿಂದ ಮಾಡಿ ಸ್ಥಿತರಾದರೆ ಅದರಲ್ಲಿ ಅಂಥ ಮನುಷ್ಯ ಎರಡರ ಫಲರೂಪಿ ಪರಮಾತ್ಮನನ್ನು ಪಡಿತಾನೆ ಅಂತ ಹೇಳಿದ್ದಾರೆ. ಯಾವುದರಲ್ಲಾದರೂ ಒಂದರಲ್ಲಿ ನಾವು ತುಂಬ ಸ್ಟ್ರಾಂಗಾಗಿ ಅದರಲ್ಲಿ ಸ್ಥಿತರಾಗಿದ್ದರೆ ಅದನ್ನು ಬಿಡದೆ ಮಾಡ್ತಾ ಇದ್ರೆ ಸಾಧನೆಯನ್ನು ಎರಡರ ಫಲ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು, ಎರಡರ ಫಲ ಒಂದೇ ಆಗಿರೋದ್ರಿಂದ ನೀನು ಇದು ಮಾಡಿದ್ರು ಅದು ಮಾಡಿದ್ರು ಎರಡರ ಫಲ ಒಂದೇ ಆಗಿರೋದ್ರಿಂದ ಒಂದು ಮಾಡಿದ್ರೆ ಸಾಕು ಎರಡರ ಫಲನೂ ನಿಂಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಸೊ ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಸಾಂಖ್ಯಯೋಗ ಮತ್ತು ಕರ್ಮಯೋಗವನ್ನು ಬೇರೆ ಬೇರೆ ಅಂತ ತಿಳ್ಕೊಳ್ಳೋ ಅಂಥವ್ರು ಮೂರ್ಖರು ಅಂತ ಹೇಳಿದಾರಲ್ಲ, ಇಲ್ಲಿ ಭಗವಂತ ಈ ರೀತಿ ಹೇಳ್ತಾ ಇರೋದಕ್ಕೆ ಅಭಿಪ್ರಾಯ ಏನು ಅಥವಾ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಎರಡೂ ಕೂಡ ಪರಮಾರ್ಥ ತತ್ವಜ್ಞಾನದ ಮೂಲಕ ಆ ಪರಮ ಪದರೂಪಿ ಶ್ರೇಯಸ್ಸಿನ ಪ್ರಾಪ್ತಿಯಲ್ಲಿ ಕಾರಣವಾಗಿದೆ. ಈ ಎರಡೂ ಇದೆಯಲ್ಲ, ಇದೆರಡೂ ಕೂಡ ಆ ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಕಾರಣವಾಗಿದೆ. ಆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ನಮಗೆ ಇದು ಎರಡೂ ಸಹಾಯ ಆಗುತ್ತೆ. ಮತ್ತು ಈ ರೀತಿ ಎರಡರ ಫಲ ಕೂಡ ಒಂದೇ ಆಗಿದ್ರೂ ಕೂಡ ಈಗ ನೋಡಿ, ಸಾಂಖ್ಯಯೋಗ ಅಂತಂದರೆ ಮತ್ತು ಕರ್ಮಯೋಗ ಅಂತಂದರೆ ಎರಡೂ ಕೂಡ ಭಗವಂತನನ್ನೇ ಪಡ್ಕೊಳ್ಳುವಂಥದ್ದಕ್ಕೆ ಇರುವಂಥ ಸಾಧನೆಗಳು. ಎರಡರಲ್ಲಿ ಯಾವುದಾದ್ರೂ ಮಾಡಿದಾಗ ಅಥವಾ ಎರಡರ ಫಲ ಒಂದೇ ಆಗಿರುತ್ತೆ. ಆದರೂ ಕೂಡ ಜನರು ಏನು ಮಾಡ್ತಾರೆ, ಕರ್ಮಯೋಗದ ಫಲ ಮತ್ತು ಸಾಂಖ್ಯಯೋಗದ ಫಲ ಬೇರೆ ಬೇರೆ ಅಂತ ತಿಳ್ಕೊಳ್ತಾರೆ. ಆ ಫಲಭೇದದ ಕಲ್ಪನೆಯನ್ನ ಮಾಡಿಕೊಂಡು ಆ ರೀತಿ ಹೇಳಿ ಎರಡೂ ಸಾಧನೆಗಳನ್ನು ಬೇರೆ ಬೇರೆ ಅಂತ ತಿಳ್ಕೊಳ್ಳುವಂಥ ಜನರು ಮೂರ್ಖರೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಎರಡರ ಸಾಧನೆಯ ಒಂದು ಪ್ರಣಾಳಿ ಅಂತಂದ್ರೆ ಏನು, ಅದನ್ನು ಮಾಡುವಂಥ ರೀತಿ ವಿಧಾನ ಅದರಲ್ಲಿ ಭೇದ ಇದ್ರೂ ಕೂಡ ಫಲದಲ್ಲಿ ಏಕತೆ ಇರುವ ಕಾರಣದಿಂದ ವಸ್ತುತಃ ಎರಡರಲ್ಲೂ ಕೂಡ ಏಕತೆನೇ ಇದೆ. ಈಗ ಅರ್ಥ ಆಗಿದೆ ಅಲ್ವಾ. ಈಗ ಸಾಂಖ್ಯಯೋಗ ಅಂತಂದ್ರೆ ಏನು, ತತ್ವಜ್ಞಾನದ ಮೂಲಕ ಭಗವಂತನನ್ನ ತಿಳ್ಕೊಳ್ತಾ ಹೋಗುವಂಥದ್ದು.
ಕರ್ಮಯೋಗ ಅಂತಂದ್ರೆ ಏನು? ತನ್ನ ಕೆಲಸ ಕಾರ್ಯಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಸಮರ್ಪಿಸಿ ಅದನ್ನ ಯೋಗದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು. ಎರಡರ ಫಲ ಏನಿದೆ ಭಗವಂತನನ್ನ ಪಡ್ಕೊಳ್ಳುವಂಥದ್ದು. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಕೂಡ ಎರಡರ ಫಲ ಸಿಗುತ್ತೆ ಅಂತ ಆಯ್ತಲ್ವಾ? ಈ ರೀತಿ ಇದ್ರೂ ಕೂಡ ಇದೇ ಬೇರೆ ಅದೇ ಬೇರೆ, ಇದರ ಫಲನೇ ಬೇರೆ ಅದರ ಫಲನೇ ಬೇರೆ ಅಂತ ಹೇಳುವಂತ ಜನರನ್ನ ಇಲ್ಲಿ ಮೂರ್ಖರು ಅಂತ ಕರೆದಿದ್ದಾರೆ. ಯಾಕಂದ್ರೆ ಅದರ ಒಂದು ಸಾಧನೆ ಮಾಡುವಂತಹ ವಿಧಾನ ಬೇರೆ ಇದ್ರೂ ಕೂಡ ಫಲ ಒಂದೇ ಆಗಿರೋದ್ರಿಂದ ಆ ರೀತಿ ಹೇಳೋದು ತಪ್ಪಾಗತ್ತೆ ಅಂತ ಇಲ್ಲಿ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.